ವ್ಯವಸ್ಥೆಗೆ ಮತ್ತೊಂದು ಕಳಂಕ ಅನ್ನೋ ರೀತಿಯಲ್ಲೇ ವಿದ್ಯಾರ್ಥಿಗಳು ಕೂಡ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದಾರೆ. ಈವನಲ್ಲೇ ನಾವು ತುಂಬ ಜನ ನೀಟ್ ಬರೆದಂತಹ ಆಸ್ಪಿರೆಂಟ್ಸ್ನ ಡಾಕ್ಟರ್ ಆಗಬೇಕು ಅನ್ನೋ ಆಸ್ಪಿರೆಂಟ್ಸ್ನ ಮಾತಾಡ್ಸಿದ್ವಿ. ಪರೀಕ್ಷೆ ರದ್ದಾಗಿರೋದ್ರ ಬಗ್ಗೆ ಅವರೆಲ್ಲರೂ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಮೆಡಿಕಲ್ ಸೀಟ್ಗೋಸ್ಕರ ಸನ್ಯಾಸಿಗಳನ್ನಾದರೂ ನಾವು ನೋಡ್ಬೋದು, ಒಂದು 5 ನಿಮಿಷ 10 ನಿಮಿಷ ಅಟ್ಲೀಸ್ಟ್ ಬೇರೆ ವಿಚಾರಗಳನ್ನು ಯೋಚನೆ ಮಾಡ್ತಿದ್ದಾರೆ ಅಂತ. ಇವರು ಅದಕ್ಕೂ ಟೈಮ್ ಇಲ್ಲ. ತ್ಯಾಗ ಎಲ್ಲದರಿಂದ ದೂರ ಇದ್ದು 8 ರಿಂದ 12 ಗಂಟೆ ಓದಿ ಪರೀಕ್ಷೆ ಬರೆದ್ರೆ ಯಾರೋ ಒಂದು 4-5 ಜನ ತಲೆಮಾಸ್ತವ್ರು ಮಾಡೋ ಕೆಲಸಕ್ಕೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ ಅನ್ನುವಂತಹ ಬೇಸರ ಇವರೆಲ್ಲರಿಗೂ ವ್ಯಕ್ತ ಆಗ್ತಾ ಇದೆ. ಪರೀಕ್ಷೆಯನ್ನು ರದ್ದುಗೊಳಿಸಿರುವಂತಹ ಕ್ರಿಯೆನೇ ಸರಿಯಲ್ಲ. ಹಿಂದೆಲ್ಲ ಲೀಕ್ ಆದಾಗ ಯಾರು ಅಕ್ರಮ ಮಾಡಿರ್ತಾರೆ ಅವ್ರದ್ದು ಮಾರ್ಕ್ಸ್ ತೆಗೆಯೋದು, ಅವರನ್ನು ಎಕ್ಸ್ಪೆಲ್ ಮಾಡೋದು, ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳೋದಾಗ್ತಿತ್ತು. ಈಗ ಮಾತ್ರ ಯಾಕೆ ಎಲ್ಲರೂ ಶಿಕ್ಷೆಯನ್ನು ಅನುಭವಿಸ್ಬೇಕು ಅಂತ ಕೇಳ್ತಿದ್ದಾರೆ. ಮಾರ್ಕ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವು ಈ ವರ್ಷ. ಅದು ಹಾಸನ ಡಿಸ್ಟ್ರಿಕ್ಟಲ್ಲಿ ರೆಕಾರ್ಡ್ ಸೆಟ್ ಆಗೋಂಥ ಮಾರ್ಕ್ಸ್ ಆಗಿತ್ತು. ಅನ್ಫಾರ್ಚುನೇಟ್ಲಿ 2024 ಏನು ಬ್ಲಂಡರ್ ಆಗಿತ್ತು ಅದು ರಿಪೀಟ್ ಆಗಿದೆ. 2024 ನಮ್ಮ ಇನ್ಸ್ಟಿಟ್ಯೂಟಲ್ಲಿ 705 ಮಾರ್ಕ್ಸ್ ತೆಗೆಸಿದ್ವಿ. ದಿನಕ್ಕೆ 12 hours ನಾವಿಲ್ಲಿ ಕೋಚಿಂಗನ್ನು ಅಂದರೆ ಆ್ಯಕ್ಟಿವಿಟೀಸನ್ನು ರನ್ ಮಾಡ್ತೀವಿ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. NTA ಆಗಲಿಲ್ಲ ಅಂದರೆ ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟವರು ಆ ಸಂಸ್ಥೆನ ಅಬಾಲಿಷ್ ಮಾಡಿ ಬೇರೆಯವ್ರಿಗೆ ಕೊಟ್ಟರೆ ಡೆಫಿನೆಟ್ಲಿ ಈ ಒಂದು ಎಕ್ಸಾಮ್ನ ನೀಟಾಗಿ ಮಾಡ್ತಾರೆ. ಇದರಿಂದ ವ್ಯವಸ್ಥಿತವಾಗಿ ದೊಡ್ಡ ಕೋಚಿಂಗ್ ಸೆಂಟರ್ಗಳ ಕೈವಾಡ ಇದೆ. ಅದು ಆಲ್ರೆಡಿ ಪ್ರೂವ್ ಆಗಿದೆ. 25 ಮಾತ್ರ ಅಲ್ಟಿಮೇಟಾಗಿ ಎಕ್ಸಾಮ್ನ ತುಂಬ ಸ್ಟ್ರಿಕ್ಟಾಗಿ ಮಾಡಿದ್ರು. ತುಂಬ ಕಡಿಮೆ ಮಾರ್ಕ್ಸಿಗೂ ಕೂಡ ಕ್ವಾಲಿಟೇಟಿವ್ ರ್ಯಾಂಕನ್ನು ನಾವು ನೋಡಿದ್ದೀವಿ ಲಾಸ್ಟ್ ಇಯರು. ಬಟ್ ಈ ವರ್ಷ ಅದೇ ಬೇಜಾರಾಯಿತು, ಯಾಕೆ ಹಿಂಗೆ ಮಾಡಿದ್ರು. ಅವ್ರು NTA ಅವರೇ ಕರೆಕ್ಟಾಗಿಲ್ಲ ಅನಿಸುತ್ತೆ. ಅವ್ರು ಸೆಕ್ಯೂರಿಟಿ ಎಲ್ಲ ನೀಟಾಗಿ ಕೊಟ್ಟಿದ್ದರೆ ಸರಿಯಾಗಿರೋದು. ಬಟ್ ಅವರು ನೀಟಾಗಿರಬೇಕಾಗಿತ್ತು. ಆಗುತ್ತೆ, ಎಲ್ರಿಗೂ ಆಗುತ್ತೆ. ಕಷ್ಟಪಟ್ಟು ಓದಿ ಎಲ್ರಿಗೂ ಆಗಿರುತ್ತೆ. ಅದು ಈ ಬೇಡ ಅಂತ ಅನ್ಕೊತೀನಿ. ನೋಡೋಣ, ಕೊಡಲಿ. ಅಂದರೆ ಪೇಪರ್ ಲೀಕ್ ಆಯಿತು, ಅದು ಟ್ರೂ ಆಗಲ್ಲ, ಫೇರ್ ಇದಾಗಲ್ಲ ಅದು. ಅದಕ್ಕೋಸ್ಕರ ಹೌದು ಇರುತ್ತೆ, ಅವರವರೇ ಮಾಡಿರ್ತಾರೆ. ಈಗ ಅಷ್ಟು ಲಕ್ಷಕ್ಕೆಲ್ಲ ಸೇಲ್ ಆಯಿತು ಅಂತ ಅಂದರೆ ಮಕ್ಕಳು ನಾವು ನೋಡಿದ ತಕ್ಷಣ ಇನ್ಸ್ಟಾಗ್ರಾಮ್ ಇದೆಲ್ಲ ನೋಡ್ತಾ ಇದ್ವಿ, ಏನೋ ಲೀಕ್ ಆಗಿದೆ ಅಂತ. ಬಟ್ ವಿ ಡಿಂಟ್ ನ್ಯೂ ಈ ರೇಂಜಿಗೆಲ್ಲ ಇದು ಮಾಡಿದ್ದಾರೆ ಅಂತ. ಸ್ವಲ್ಪ ಸಖತ್ ಡಿಪ್ರೆಷನ್ ಥರ ಆಯಿತು ಸ್ಟಾರ್ಟಿಂಗಲ್ಲಿ. ಒಂದು ವರ್ಷ ಫುಲ್ಲು ಕಷ್ಟಪಟ್ಟು ಓದಿ ಮತ್ತೆ ಹಿಂಗೆ ಇವಾಗ 2 ವೀಕು ಗ್ಯಾಪ್ ಆಗಿದೆ ನಮಗೆ. ಸೊ ಬಯಾಲಜಿ ಅಂತೂ ಮೇನ್. ಅದು ಬಯಾಲಜಿ ನಾವು ಪ್ರತಿ ಅಕ್ಷರನೂ ಮತ್ತೆ ಓದಬೇಕು. ಇಟ್ಸ್ ಮೋರ್ ದೆನ್ 25 ಚಾಪ್ಟರ್ಸ್ ಇದೆ. ಸೊ ನಮಗೀಗ ಈ ಟೈಮಲ್ಲಿ ಈ ಥರ ಮಾಡಿ ಯಾರ್ದೋ ಮಾಡಿದ ತಪ್ಪಿಗೆ ನಾವುಗಳು ಸಫರ್ ಪಡೋದು ಸಖತ್ತು ಬೇಜಾರಾಗುತ್ತೆ. ನಮ್ಮ ಇಂಡಿಯಾ ಯಾಕೆ ಈ ಥರ ಆಗಿದೆ, ನಮ್ಮ ಇಂಡಿಯಾ ಕರಪ್ಷನ್ನು ಇದೆಲ್ಲ ಯಾಕೆ ಈ ಥರ. ಬೇರೆ ಫಾರಿನಲ್ಲಿ ಯಾವ ಎಕ್ಸಾಮ್ ಕೂಡ ಈ ಥರ ಆಗೋದನ್ನು ನಾವೆಲ್ಲೂ ಕೇಳಿಲ್ಲ, ಯಾವುದಿದೆ. ಬಟ್ ನೀಟೇ ಯಾಕೆ ಪದೇ ಇದಾಗೋದು ಸಖತ್ ಬೇಜಾರಾಗುತ್ತೆ. ಈಗ ಮತ್ತೆ ಓದಬೇಕು ನಾವು, ಅಷ್ಟನ್ನು ಮತ್ತೆ ಕವರ್ ಮಾಡಬೇಕು. ಅದು ನೋವಾಗಿದೆಯಲ್ಲ ಸಖತ್ ಇದಾಗುತ್ತೆ. ನಾವು ಒಂದು ವರ್ಷ ಸಖತ್ ಕಷ್ಟಪಟ್ಟು, ನಮಗಿಲ್ಲಿ ಕ್ಲಾಸಸ್ಸು 9 to 9 ಕ್ಲಾಸಸ್ ಇರುತ್ತೆ. ಬೆಳಗ್ಗೆ 9 ಗಂಟೆ ಬಂದರೆ ನೈಟ್ 9 ಗಂಟೆ ತನಕ ಫುಲ್ಲು ಬರೀ ಓದು ಮಾರ್ಕ್ ಟೆಸ್ಟ್ ಬರೀ. ಆ ಸ್ಟ್ರೆಸ್ಸು, ಪೇರೆಂಟ್ಸ್ ಸ್ಟ್ರೆಸ್ಸು, ಇಲ್ಲಿ ಟೀಚರ್ ಸ್ಟ್ರೆಸ್ಸು. ಮಾರ್ಕ್ಸ್ ಬರ್ತಾಯಿದೆ, ಇನ್ನೂ ಜಾಸ್ತಿ ತೆಗಿಬೇಕು. ನೀವು ರ್ಯಾಂಕ್, ನಮ್ಮದು ಬೇರೆ ಜನರಲ್ ಕೋಟ, ನಾವೆಲ್ಲದನ್ನು ಜಾಸ್ತಿ ತೆಗಿಲೇಬೇಕು, ಕಟ್ ಆಫಲ್ಲಿ ಬರಲೇಬೇಕು. ನಮ್ಗೆ ಇದೆಲ್ಲ ಆಗಿದ್ದು ಕೇಳಿ ನಮ್ಮ ಸೀನಿಯರ್ಸಿಗೆ ಹಿಂಗೆ ಆಗಿದ್ದು, ನೆಕ್ಸ್ಟ್ ನಮಗೂ ಹಿಂಗೆ ಆಗಲ್ಲ ಅಂತಂದು ಏನು ಗ್ಯಾರಂಟಿ ಐತಿ. ಮತ್ತು ಈಗ ನಮ್ಮ 10th ಒಳಗೆ ಹಿಂಗೆ ಗ್ರೇಡ್ ಮಾರ್ಕ್ಸ್ ಹಿಂದಿಗೆ ಕೊಡ್ಬೇಕಂತಾರೆ. ಅದ್ರಾಗ ಹಿಂದಿ ಇರುತ್ತೆ ಸರ್. ಈಗ ನಮಗೆ ಅದನ್ನು ಕ್ವಶನ್ ಪೇಪರ್ದಾಗ ಹಿಂದಿ ಇರುತ್ತೆ ರೀ. ನಾವು ಈಗ ಓದಾಕೆ ಬರಲಿಲ್ಲ, ಈಗ 10th ಒಳಗೆ ಏನೂ ಓದಿಲ್ಲ ಅಂದ್ರೆ ನೀವು ನೆಕ್ಸ್ಟ್ 2nd PU ಹೋಗಿ ಹಿಂದಿ ಏನು ಓದ್ತೀರಿ. ನಾವು ನಮ್ಮನ್ನು ಕನ್ಸಿಡರ್ ಮಾಡಿರಿ. ಒಂದು ಸ್ವಲ್ಪ ಕನ್ನಡ ಕ್ವಶನ್ಸ್ ಆ್ಯಡ್ ಮಾಡಿದ್ರೆ ನಮ್ಗೆ ಇನ್ನೂ ಚಲೋ ಆಗುತ್ತೆ. ಮತ್ತು ನಮ್ಗೆ ಫೀಸ್ ಜಾಸ್ತಿ ಕೊಟ್ಟು ಹಿಂಗೆ ಲಾಂಗ್ ಟರ್ಮ್ ಅದೇನು ತೊಗೊಳಕ್ಕಾಗಲ್ಲ. ನಾವು ಫ್ರೆಶರ್ಸ್ ಅದನ್ನು ಹೋಗಿ ಬರಿತೀವಿ ಅಂದ್ರೆ ಅವ್ರಿಗೆ ಬೇರೆ ಕಟ್ ಆಫ್ ಇಡ್ರಿ, ನಮಗೆ ಬೇರೆ ಕಟ್ ಆಫ್ ಇಡ್ರಿ. ಮತ್ತು ನಮಗೆ ಭಾಳ ಪ್ರಾಬ್ಲಮ್ ಆಗುತ್ತೆ ರೀ. ನಮ್ಮ ಸೀನಿಯರ್ಸ್ ಇಲ್ಲೆಲ್ಲ, ನಮ್ಮ ಲೆಕ್ಚರರ್ಸ್ ಎಲ್ಲ ನೋಡಿ ನಾವು ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತೀವಿ. ನಾವು ಟ್ರೈ ಮಾಡತ್ತೀವಿ. ಹಿಂಗೆ ಮೋಸ ಆದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಮತ್ತೆ ವಾಪಸ್ ಎಕ್ಸಾಮ್ ಬರೀ ಸ್ಟ್ರೆಸ್ ಅವ್ರು ಮಾಡ್ಕೊಳ್ಳೋದು ನೋಡಿ ಈಗ ವಾಪಸ್ ನಮ್ಮ ಟೀಚರ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಅದೆಲ್ಲ ಥಿಂಕ್ ಮಾಡತ್ತಾರ. CET ಮೇಲೆ ನಮಗೆ ಕೊಟ್ಟರೆ ಮತ್ತು ಬೇರೆ ಕಂಟ್ರಿ ನಾನು ಈ ಸದ್ಯಕ್ಕೆ 2026 ಎಕ್ಸಾಮಿನೇಷನ್ ಮುಗಿಸಿರುವಂಥ ಸ್ಟೂಡೆಂಟ್ ನಾನು.
ಈಗ ಇಷ್ಟು ವರ್ಷ ನಾವು ಕಷ್ಟಪಟ್ಟು ಓದಿರ್ತೀವಿ, ಡಾಕ್ಟರ್ ಆಗಬೇಕಂತ ಕನಸು ಕಟ್ಟಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಓದಿರ್ತೀವಿ. ಆಗಿದ್ಮೇಲೆ ಈಗ ಈ 2 ಕೋಚಿಂಗ್ ಸೆಂಟರ್ಲಿಂದ ಕ್ವಶನ್ ಪೇಪರ್ ಲೀಕ್ ಆದರೆ ನಮಗೆ ಉಪಯೋಗ ಏನೂ ಇಲ್ಲ. ಬಿಕಾಸ್ ನಾವು ಕಷ್ಟಪಟ್ಟು ಓದಿದ್ದಕ್ಕೆ ಯಾವುದೂ ಫಲ ಸಿಗುವುದಿಲ್ಲ. ಈಗ ಆ 2 ಕೋಚಿಂಗ್ ಸೆಂಟರ್ ಮಾಡಿದ ತಪ್ಪಿಗೆ ಇಡೀ 22 ಲಕ್ಷ ಜನರು ಈ ಸರಿ ನೀಟ್ ಎಕ್ಸಾಮ್ ಬರೆದಿದ್ದಾರೆ. ಆ 22 ಲಕ್ಷ ಜನಕ್ಕೂ ಈಗ ಮೋಸ ಆದಂತ ಸರ್. ಸೊ ಹಾಗಾಗಿ ಎನ್ ಟಿ ಎದವ್ರಿಗೆ ನಾವು ಒಂದೇ ಒಂದು ಕೋರಿಕೆ ಮಾಡ್ಕೊಳ್ತೀನಿ, ಈಗ 2 ಕೋಚಿಂಗ್ ಸೆಂಟರ್ನ ಬ್ಯಾನ್ ಮಾಡಿ ನಾವು ಎಷ್ಟು ಬರೆದಿದ್ದೀವಿ ಅಷ್ಟು ಮಾರ್ಕ್ಸ್ ಮೇಲೆ ನಮಗೆ ದಯಮಾಡಿ ಮೆಡಿಕಲ್ ಸೀಟ್ ಕೊಡಿ. ಯಾಕಂತಂದರೆ ನಾವು ನೀಟ್ ಎಕ್ಸಾಮ್ನ ವಿತೌಟ್ ಪ್ರಿಪ್ರೇಷನ್ ಅಂತೂ ಬರೋಕ್ಕಾಗಲ್ಲ ಸರ್. ವಿತೌಟ್ ಪ್ರಿಪ್ರೇಷನ್ ಬರೆಯೋದಂತೂ ನೀಟ್ ಎಕ್ಸಾಮ್ ಸಾಮಾನ್ಯ ಅಲ್ಲ. ಬಿಕಾಸ್ ನೀಟ್ ಎಕ್ಸಾಮ್ ಅಷ್ಟು ಸುಲಭವಾದ ಎಕ್ಸಾಮ್ ಅಂತೂ ಅಲ್ಲ. ಸರ್, ಈಗ ನೀಟ್ ಎಕ್ಸಾಮು ನಿನ್ನೆ ತಾನೇ ಬಂದಿದ್ದಾರೆ. ಬಂದು ಅವ್ರೇನು ಹೇಳಿದ್ರು, ಯಾವುದೋ ರಾಜ್ಯದಿಂದ ನೀಟ್ ಎಕ್ಸಾಮ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತಂದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಿದೆ ಸರ್. ಹೇಗಪ್ಪ ಅಂತಂದ್ರೆ, ಈಗ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ಸರ್, ನೀಟ್ ಕೋಚಿಂಗ್ ಸೆಂಟರ್ ಅದೊಂದು ಮಿಷನ್ ಆಗಿಬಿಟ್ಟೈತೆ ಸರ್. ಹೆಂಗಂತಂದ್ರೆ, ಈಗ ನೀಟ್ ಕೋಚಿಂಗ್ ಲಾಂಗ್ ಟರ್ಮ್ ಮಾಡೋರಿಗೆ ದುಡ್ಡು ಕೊಟ್ಟು ಲಾಂಗ್ ಟರ್ಮ್ ಮಾಡ್ತಾರೆ ಸರ್. ಬಡ ಮಕ್ಕಳು ಏನು ಮಾಡಬೇಕು? ಈಗ ಬಡ ಮಕ್ಕಳು ಇಂಥ ಕಾಲೇಜಲ್ಲಿ ಬಂದು ಕಲಿತು ನಾವು ಒಂದು ನಮ್ಮ ಅಪ್ಪ ಅಮ್ಮನ ಹೆಸರು ತರಬೇಕು, ಡಾಕ್ಟರ್ ಆಗಬೇಕು ಅಂತ ನಾವು ಎಷ್ಟೋ ಕನ್ಸ್ಕೊಂಡಿರ್ತೀವಿ ಸರ್. ಈಗ ನಾವು ಫಸ್ಟ್ ಇಯರಿಂದ ಪ್ರಿಪೇರ್ ಆಗ್ತಿದ್ದೀವಿ ಸರ್. ನಾನು ಟ್ವೆಲ್ತ್ ಸ್ಟೂಡೆಂಟ್. ಈಗ ನಾನು ಫಸ್ಟ್ ಇಯರಿಂದ ಪ್ರಿಪೇರ್ ಆಗಿದ್ದೀನಿ. ಈಗ ಅಕ್ಕಾರು ಬಂದಿದ್ದಾರೆ. ಅವ್ರು ಕಾಲ್ ಮಾಡಿ, ಚೆನ್ನಾಗಾಯಿತು, ಎಕ್ಸಾಮ್ ಚಲೋ ಆಯಿತು, ನೀವು ಚಲೋತಾಗ ಬರೀರಿ, ಡಾಕ್ಟರ್ ಆಗ್ಬೋದು ಅಂತಂದರೆ ನಾವು ಈಗ ಒಮ್ಮೆ ಮತ್ತು ನ್ಯೂಸ್ ಬಂತು, ಪ್ರಶ್ನೆ ಪತ್ರಿಕೆ ರದ್ದಾಗಿದೆ, ಅದು ಸೋರಿಕೆ ಆಗಿದೆ. ಹೀಗೆ ಹೆಂಗೆ ಮಾಡಬೇಕು ಅಂದಾಗ ನಮ್ಮ ಮನಸ್ಸಿಗೂ ಎಫೆಕ್ಟ್ ಅಲ್ಲದೆ ನಮ್ಮ ಮನಸ್ಸಿಗೆ ಇಷ್ಟು ಎಫೆಕ್ಟ್ ಆಗಿದೆ ಅಂದರೆ ಬರೆದು ಬಂದು ನಮ್ಮ ಸಹೋದರಿಗೆ ಎಷ್ಟು ಎಫೆಕ್ಟ್ ಆಗಿರ್ಬೋದು ಸರ್, ಹೌದಲ್ವಾ?